ಶ್ರೀರಾಮಕೃಷ್ಣ ವಚನವೇದ 37 ಪರಮಹಂಸರು ಮತ್ತು ನರೇಂದ್ರ. ಶಿವನಾಮಾವಲ್ಯಷ್ಟಕಂ. ಹೇ ವಿಶ್ವನಾಥ ಶಿವಶಂಕರ ದೇವದೇವ, ಗಂಗಾಧರ ಪ್ರಮಥನಾಯಕ ನಂದಿಕೇಶ, ಬಾಣೇಶ್ವರಾಂಧಕರಿಪೋ ಹರಲೋಕನಾಥ, ಸಂಸಾರ ದುಃಖಗಹನ ಜಗದೀಶ ರಕ್ಷ, ವಾರಾಣಸೀಪುರಪತೆ ಮಣಿಕರ್ಣಿಕೇಶ, ವೀರೇಶ ದಕ್ಷಮಖಕಾಲ ವಿಭೋ ಗಣೇಶ, ಸರ್ವಜ್ಞ ಸರ್ವಹೃದಯೈಕ ನಿವಾಸನಾಥ, ಸಂಸಾರ ದುಃಖಗಹನ ಜಗದೀಶ ರಕ್ಷ, ಶ್ರೀಮನ್ಮಹೇಶ್ವರ ಕೃಪಾಮಯ ಹೇ ದಯಾಲೋ, ಹೇ ವ್ಯೋಮಕೇಶ ಶಿತಿಕಂಠ ಗಣಾಧಿನಾಥ, ಭಸ್ಮಾಂಗರಾಗ ನೃತ್ಕಪಾಲ ಕಲಾಪಮಾಲ, ಸಂಸಾರ ದುಃಖಗಹನ ಜಗದೀಶ ರಕ್ಷ, ಕೈಲಾಸ ಶೈಲ ವಿನಿವಾಸ ವೃಷಾಕಪೇ, ಹೇ ಮೃತ್ಯುಂಜಯ ತ್ರಿನಯನ ತ್ರಿಜಗನ್ನಿವಾಸ, ನಾರಾಯಣ ಪ್ರಿಯ ಮದಾಪಹ ಶಕ್ತಿನಾಥ, ಸಂಸಾರ ದುಃಖಗಹನ ಜಗದೀಶ ರಕ್ಷ, ವಿಶ್ವೇಶ ವಿಶ್ವಭವನಾಶಿತ ವಿಶ್ವರೂಪ, ವಿಶ್ವಾತ್ಮಕ ತ್ರಿಭುವನೈಕ ಗುಣಾಭಿವೇಶ, ಹೇ ವಿಶ್ವವಂದ್ಯ ಕರುಣಾಮಯ ದೀನಬಂಧೋ, ಸಂಸಾರ ದುಃಖಗಹನ ಜಗದೀಶ ರಕ್ಷ. ಶ್ರೀರಾಮಕೃಷ್ಣರು ಮಹಿಮಚರಣನಿಗೆ ಈ ಸಂಸಾರ ಒಂದು ಆಳವಾದ ಬಾವಿ, ಗಹನವಾದ ಕಾಡು ಅಂತ ಏಕೆ ಹೇಳುತ್ತಿದ್ದೀಯೇ? ಮೊದಲೇನೋ ಹಾಗೆ ಭಾವಿಸಬೇಕು. ಆತ ದೊರೆತು ಬಿಟ್ಟ ಅಂದರೆ ಆಮೇಲೆ ಯಾರ ಭಯ? ಆಗ ಈ ಜಗವೆಂಬುದು ಮೋಜಿನ ಮನೆಯೋ, ಇದರೊಳು ನಾ ಮನ ಬಂದೊಲು ನಡೆವೆ, ತಿನ್ನುವೆ ಕುಡಿಯುವೆ ಕುಣಿಯುವೆ ನಲಿವೆ. ಯಾತರ ಭಯ? ಆತನ ಪಾದಪದ್ಮಗಳನ್ನು ಬಿಗಿಯಾಗಿ ಹಿಡಿದುಕೋ. ಈ ಸಂಸಾರ ಮುಳ್ಳು ಕಾಡಾಗಿದ್ದರೆ ತಾನೇ ಏನು? ಕಾಲಿಗೆ ಮೆಟ್ಟು ಹಾಕಿಕೊಂಡು ಅದರ ಮೇಲೆ ನಡೆದು ಹೋಗಿಬಿಡು. ಯಾರಿಗೆ ತಾನೇ ಭಯಪಡಬೇಕು? ಯಾರು ಅಜ್ಜಿಯನ್ನು ಮುಟ್ಟಿಬಿಡುತ್ತಾರೋ ಆತ ಮತ್ತೆ ಕಳ್ಳನಾಗುತ್ತಾನೇನು? ಜನಕರಾಜ 2 ಕತ್ತಿಗಳನ್ನು ತಿರುಗಿಸುತ್ತಿದ್ದ, ಒಂದು ಜ್ಞಾನದ್ದು, ಇನ್ನೊಂದು ಕರ್ಮದ್ದು. ನಿಪುಣ ಆಟಗಾರನಿಗೆ ಸ್ವಲ್ಪವೂ ಭಯವೇ ಇಲ್ಲ. ಮಾಸ್ಟರಿಗೆ ಆತ ಪಠಿಸಿದ ಶ್ಲೋಕಗಳು ಇನ್ನೂ ನನ್ನ ಮನಸ್ಸನ್ನು ಹಿಡಿದೆಳೆದು ನಿಲ್ಲಿಸುತ್ತಿವೆ. ಪರಮಹಂಸರು ಮಹಿಮಚರಣನ ಸಂಬಂಧವಾಗಿ ಮತ್ತು ಆತ ಪಠಿಸಿದ ಬ್ರಹ್ಮಜ್ಞಾನ ಸಂಬಂಧವಾದ ಶ್ಲೋಕಗಳ ವಿಷಯವಾಗಿ ಆಲೋಚಿಸುತ್ತಿದ್ದಾರೆ. ನಭಾಯಿ ಚೈತನ್ಯ ಮತ್ತು ಉಳಿದ ಭಕ್ತರು ಮತ್ತೆ ಹಾಡುತ್ತಿದ್ದಾರೆ. ಪರಮಹಂಸರೂ ಅವರೊಡನೆ ಸೇರಿ ಭಾವೋನ್ಮತ್ತರಾಗಿ ಹಾಡುತ್ತಾ ನರ್ತಿಸುತ್ತಿದ್ದಾರೆ. ಕೀರ್ತನೆ ಮುಗಿದ ನಂತರ ಅವರು ಹೇಳಿದರು, ಅವಶ್ಯಕವಾಗಿ ಬೇಕಾದ್ದು ಇದೇನೆ, ಉಳಿದುದೆಲ್ಲ ಮಿಥ್ಯ. ಪ್ರೇಮವೇ ಭಕ್ತಿಯೇ ವಸ್ತು, ಉಳಿದುದೆಲ್ಲ ಅವಸ್ತು. ಸಾಯಂಕಾಲವಾಗಿದೆ. ಪರಮಹಂಸರು ಪಂಚವಟಿಯ ಕಡೆ ಹೋಗುತ್ತಿದ್ದಾರೆ. ಅವರು ವಿನೋದನ ಕ್ಷೇಮ ಸಮಾಚಾರದ ವಿಷಯವಾಗಿ ಮಾಸ್ಟರನ್ನು ಕೇಳುತ್ತಿದ್ದಾರೆ. ವಿನೋದ ಮಾಸ್ಟರಿನ ಸ್ಕೂಲಿನಲ್ಲಿ ಓದುತ್ತಿದ್ದಾನೆ. ಆತ ಧ್ಯಾನದ ಸಮಯದಲ್ಲಿ ಆಗಾಗ ಭಾವಾವಿಷ್ಟನಾಗುವುದುಂಟು. ಅದಕ್ಕಾಗಿಯೇ ಪರಮಹಂಸರು ಆತನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದಾರೆ. ಈಗ ಪರಮಹಂಸರು ಮಾಸ್ಟರೊಡನೆ ಮಾತನಾಡುತ್ತಾ ಹಿಂದಿರುಗುತ್ತಿದ್ದಾರೆ. ಬಕುಳ ವೃಕ್ಷದ ಹತ್ತಿರ ಬಂದು ಕೇಳಿದರು, ಒಳ್ಳೆಯದು, ಕೆಲವರು ನನ್ನನ್ನು ಅವತಾರ ಅಂತ ಹೇಳುತ್ತಾರಲ್ಲ, ನಿನ್ನ ಅಭಿಪ್ರಾಯವೇನು ಅಂತ. ಹಾಗೆ ಮಾತುಕತೆಯಾಡುತ್ತಲೇ ತಮ್ಮ ಕೊಠಡಿಗೆ ಹಿಂದಿರುಗಿ ಬಂದು ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡರು. ಆ ಮಂಚದ ಹತ್ತಿರ ಪೂರ್ವಕ್ಕೆ ಹಾಕಿದ್ದ ಫುಟ್ರಗ್ಗಿನ ಮೇಲೆ ಮಾಸ್ಟರ್ ಕುಳಿತುಕೊಂಡಿದ್ದಾನೆ. ಪರಮಹಂಸರು ಮಾಸ್ಟರಿಗೆ ಅದೇ ಪ್ರಶ್ನೆಯನ್ನು ಮತ್ತೆ ಕೇಳುತ್ತಿದ್ದಾರೆ. ಉಳಿದ ಭಕ್ತರು ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡಿರುವರು. ಅವರಿಗೆ ಇವರಿಬ್ಬರು ಮಾತನಾಡಿಕೊಳ್ಳುವುದು ಸ್ವಲ್ಪವೂ ಅರ್ಥವಾಗಲಿಲ್ಲ. ಶ್ರೀರಾಮಕೃಷ್ಣರು, ನಿನ್ನ ಅಭಿಪ್ರಾಯವೇನು ಮಾಸ್ಟರ್? ನನಗೂ ಹಾಗೆಯೇ ತೋರುತ್ತದೆ. ನೀವು ಚೈತನ್ಯ ದೇವನ ಹಾಗೆ ಒಬ್ಬರು. ಶ್ರೀರಾಮಕೃಷ್ಣರು, ಪೂರ್ಣವೋ ಅಂಶವೋ ಅಥವಾ ಕಲೆಯೋ?
ತೂಕ ಎಷ್ಟು ಹೇಳು ಮಾಸ್ಟರ್. ತೂಕ ಎಷ್ಟು ಎಂಬುದು ನನಗೆ ಗೊತ್ತಾಗುತ್ತಿಲ್ಲ, ಆದರೆ ಆತನ ಶಕ್ತಿ ನಿಮ್ಮಲ್ಲಿ ಅವತರಿಸಿದೆ. ನಿಮ್ಮ ಆಂತರ್ಯದಲ್ಲಿ ಇರುವವನು ಕೇವಲ ಆತನೊಬ್ಬನೇ. ಶ್ರೀರಾಮಕೃಷ್ಣರು: ಅದೇನೋ ನಿಜ. ಚೈತನ್ಯದೇವನೂ ಭಗವಂತನ ಶಕ್ತಿ ತನ್ನಲ್ಲಿ ಆವಿರ್ಭಾವವಾಗಬೇಕೆಂದು ಇಚ್ಛಿಸಿದ. ಪರಮಹಂಸರು ಸ್ವಲ್ಪ ಹೊತ್ತು ಕುಳಿತಿದ್ದರು. ಬಳಿಕ ಹೇಳಿದರು, ಆದರೆ ಷಡ್ಭುಜ ಮಾಸ್ಟರ್ ಭಾವಿಸುತ್ತಿದ್ದಾನೆ. ಚೈತನ್ಯದೇವನೇನೋ ಷಡ್ಭುಜನಾಗಿದ್ದ. ಭಕ್ತನಿಗೆ ಆ ರೀತಿಯಾಗಿ ದರ್ಶನ ಕೊಟ್ಟ. ಪರಮಹಂಸರು ಈ ವಿಷಯವನ್ನು ಏಕೆ ಪ್ರಸ್ತಾಪ ಮಾಡಿದರು ಅಂತ. ನರೇಂದ್ರ ಒಂದು ದೊಡ್ಡ ವಾಗ್ವಾದದಲ್ಲಿ ತೊಡಗಿದ್ದಾನೆ. ಈಗ ತಾನೇ ಕಾಯಿಲೆಯಿಂದ ಗುಣವಾಗಿ ಬಂದಿರುವ ರಾಮಚಂದ್ರದತ್ತನೂ ನರೇಂದ್ರನೊಡನೆ ಸೇರಿಕೊಂಡ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ: ಈ ವಿಧವಾದ ವಾಗ್ವಾದ ನನಗೆ ರುಚಿಸದು. ರಾಮಚಂದ್ರದತ್ತನಿಗೆ: ನಿಲ್ಲಿಸು, ನಿನಗೆ ದೇಹ ಸೌಖ್ಯವಿರಲಿಲ್ಲ. ಒಳ್ಳೆಯದು, ಮೆತ್ತಗೆ. ಮಾಸ್ಟರಿಗೆ: ನನಗೆ ಇದೆಲ್ಲ ಸರಿದೋರುತ್ತಿಲ್ಲ. ನಾನು ಅಳುತ್ತಾ ಪ್ರಾರ್ಥಿಸುತ್ತಿದ್ದೆ. ಹೇ ತಾಯಿ, ಒಬ್ಬ ಹೇಳುತ್ತಾನೆ ಇದು ಸತ್ಯ ಅಂತ, ಇನ್ನೊಬ್ಬ ಹೇಳುತ್ತಾನೆ ಅದು ಸತ್ಯ ಅಂತ. ಸತ್ಯ ಯಾವುದು ಎಂಬುದನ್ನು ದಯವಿಟ್ಟು ನನಗೆ ತಿಳಿಸು ಅಂತ. 7ನೇ ಮಾರ್ಚಿ 1885 ಫಾಲ್ಗುಣ ಕೃಷ್ಣ ಪಂಚಮಿ ಶನಿವಾರ. ಗಂಟೆ ಅಪರಾಹ್ನ 3. ಶ್ರೀರಾಮಕೃಷ್ಣರು ತಮ್ಮ ಕೊಠಡಿಯಲ್ಲಿ ಭಕ್ತರೊಡನೆ ಆನಂದದಿಂದ ಮಾತುಕತೆಗಳನ್ನಾಡುತ್ತಿದ್ದಾರೆ. ಬಾಬುರಾಮ, ಚಿಕ್ಕ ನರೇನ, ಪಲ್ಟು, ಮೋಹಿನಿ ಮೋಹನ ಮೊದಲಾದ ಭಕ್ತರು ಮಂದಲಿಗೆ ಮೇಲೆ ಕುಳಿತಿರುವರು. ಒಬ್ಬ ಬ್ರಾಹ್ಮಣ ಯುವಕ ಈಗ 2-3 ದಿವಸಗಳಿಂದ ಪರಮಹಂಸರೊಡನೆಯೇ ಇರುವನು. ಆತನೂ ಕುಳಿತಿರುವನು. ಶ್ರೀ ಶಾರದಾ ದೇವಿಯವರು ಈಗ ಸ್ವಲ್ಪ ಕಾಲದಿಂದ ನಹಬತ್ ಖಾನೆಯಲ್ಲಿ ವಾಸಿಸುತ್ತಿದ್ದಾರೆ. ಅವರು ಆಗಾಗ ಪರಮಹಂಸರ ಕೊಠಡಿಗೆ ಬಂದು ಅವರಿಗೆ ಸೇವೆ ಸಲ್ಲಿಸಿ ಹೋಗುತ್ತಿದ್ದಾರೆ. ಮೋಹಿನಿ ಮೋಹನ ತನ್ನ ಹೆಂಡತಿಯನ್ನು ಮತ್ತು ನವೀನ ಬಾಬುವಿನ ತಾಯಿಯನ್ನು ಗಾಡಿ ಮಾಡಿಕೊಂಡು ದಕ್ಷಿಣೇಶ್ವರಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಆ ಹೆಂಗಸರು ನಹಬತ್ ಖಾನೆಗೆ ಹೋಗಿ ಶಾರದಾದೇವಿಯವರಿಗೆ ಪ್ರಣಾಮ ಮಾಡಿ ಅವರೊಡನೆಯೇ ಕುಳಿತುಕೊಂಡರು. ಪುರುಷರೆಲ್ಲರೂ ಪರಮಹಂಸರ ಕೊಠಡಿಯನ್ನು ಬಿಟ್ಟು ಹೋದ ನಂತರ ತಾವು ಹೋಗಿ ಏಕಾಂತವಾಗಿ ಪರಮಹಂಸರನ್ನು ಕಾಣಲೋಸುಗ ಆ ಹೆಂಗಸರು ನಹಬತ್ ಖಾನೆಯಲ್ಲಿಯೇ ಕಾದು ಕುಳಿತುಕೊಂಡಿರುವರು. ಹಾಗೆ ಪರಮಹಂಸರು ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಯುವಕ ಭಕ್ತರ ಕಡೆ ನೋಡುತ್ತಿದ್ದ ಅವರ ಮುಖ ಆನಂದದಿಂದ ಅರಳಿದೆ. ರಾಖಾಲ ಈಗ ಪರಮಹಂಸರೊಡನೆ ಇಲ್ಲ. ಬೃಂದಾವನದಿಂದ ಹಿಂತಿರುಗಿ ಬಂದ ಮೇಲೆ ಮನೆಯಲ್ಲಿಯೇ ಇದ್ದಾನೆ. ಶ್ರೀರಾಮಕೃಷ್ಣರು ನಗುತ್ತಾ: ರಾಖಾಲ ಈಗ ಪೆನ್ಷನ್ ತಿನ್ನುತ್ತಿದ್ದಾನೆ. ಮನೆಯಲ್ಲಿ ಆತನ ಹೆಂಡತಿ ಇದ್ದಾಳೆ. ಆದರೆ ಆತ ಮತ್ತೆ ನನಗೆ ಹೇಳಿದ್ದಾನೆ, ತಿಂಗಳಿಗೆ 1,000 ರೂಪಾಯಿ ಕೊಟ್ಟರೂ ನಾನು ಮಾತ್ರ ಯಾವ ಉದ್ಯೋಗಕ್ಕೂ ಸೇರುವುದಿಲ್ಲ ಅಂತ. ರಾಖಾಲ ಇಲ್ಲಿ ಮಲಗಿಕೊಂಡು ಹೇಳುತ್ತಿದ್ದ, ನಿಮ್ಮ ಸಹವಾಸವೂ ನನಗೆ ಬೇಕೆನಿಸುತ್ತಿಲ್ಲ. ಆತನಿಗೆ ಆಗ ಒಂದು ಉಚ್ಚ ಅವಸ್ಥೆ ಬಂದಿತ್ತು. ಭವನಾಥ ಮದುವೆ ಮಾಡಿಕೊಂಡಿದ್ದಾನೆ. ಆದರೆ ಆತ ಇಡೀ ರಾತ್ರಿಯನ್ನೆಲ್ಲ ತನ್ನ ಹೆಂಡತಿಯೊಡನೆ ಭಗವದ್ವಿಷಯವಾಗಿ ಮಾತನಾಡುತ್ತಲೇ ಕಳೆಯುತ್ತಾನೆ. ದಂಪತಿಗಳು ಭಗವದ್ವಿಷಯವಾಗಿಯೇ ಚಿಂತಿಸುತ್ತಾ ಇದ್ದಾರೆ. ನಾನು ಆತನಿಗೆ ಹೇಳಿದೆ, ಆಗಾಗ ನಿನ್ನ ಹೆಂಡತಿಯೊಡನೆ ಸ್ವಲ್ಪ ಸರಸ ಸಲ್ಲಾಪಗಳಲ್ಲಿ ತೊಡಗು ಅಂತ. ಆಗ ಆತ ಕೋಪಿಸಿಕೊಂಡು, ನಾವು ಹಾಗೆ ಮಾಡೋದೇ ಎಂದು ಕೇಳಿದ. ಪರಮಹಂಸರು ಈಗ ನರೇಂದ್ರನ ಸಂಬಂಧವಾಗಿ ಮಾತನಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಭಕ್ತರಿಗೆ: ನನ್ನ ಮನಸ್ಸು ನರೇಂದ್ರನ ಕಡೆಗೆ ಎಳೆದಷ್ಟು ಮಟ್ಟಿಗೆ ಈತನ ಕಡೆಗೆ ಎಳೆಯುತ್ತಿಲ್ಲ. ಹರಿಪದನಿಗೆ: ನೀನು ಗಿರೀಶ ಘೋಷನ ಮನೆಗೆ ಹೋಗುತ್ತಿದ್ದೀಯೇನು? ಹರಿಪದ: ಚಿಕ್ಕ ನರೇಂದ್ರನ. ಹೌದು, ಆಗಾಗ ಹೋಗುತ್ತೇನೆ. ನಮ್ಮ ಮನೆಯ ಹತ್ತಿರವೇ ಆತನ ಮನೆ. ಶ್ರೀರಾಮಕೃಷ್ಣರು: ನರೇಂದ್ರನೂ ಅಲ್ಲಿಗೆ ಬರುತ್ತಾನೇನು? ಹರಿಪದ: ಆಗಾಗ ನಾನು ಅವನನ್ನು ಅಲ್ಲಿ ನೋಡುತ್ತೇನೆ. ಶ್ರೀರಾಮಕೃಷ್ಣರು: ಗಿರೀಶ ಘೋಷ ಏನೋ ಹೇಳುತ್ತಾನಲ್ಲ, ಅದಕ್ಕೆ ನರೇಂದ್ರ ಏನು ಉತ್ತರ ಕೊಡುತ್ತಾನೆ? ಹರಿಪದ: ನರೇಂದ್ರ ವಾದ ಮಾಡಿ ಸೋತು ಬಿಟ್ಟ. ಶ್ರೀರಾಮಕೃಷ್ಣರು: ಇಲ್ಲವಂತೆ, ನರೇಂದ್ರ ಗಿರೀಶ ಘೋಷನಿಗೆ ಅದರಲ್ಲಿ ಬಹಳ ಬಲವಾದ ವಿಶ್ವಾಸ. ನಾನೇಕೆ ಅದನ್ನು ವಿರೋಧಿಸಲು ಹೋಗಲಿ ಅಂತ ಹೇಳಿದ. ಜಡ್ಜಿ
ಅನುಕೂಲ ಮುಖ್ಯೋಪಾಧ್ಯಾಯನ ಅಳಿಯನ ಸಹೋದರ ಬಂದಿದ್ದಾನೆ. ಶ್ರೀರಾಮಕೃಷ್ಣರು ಆತನನ್ನು ಕೇಳಿದರು, ನಿನಗೆ ನರೇಂದ್ರನ ಪರಿಚಯವಾಗಿದೆಯೇ ಅಂತ. ಸಹೋದರ, ಹೌದು, ಆತನದು ಬಹಳ ಚುರುಕು ಬುದ್ಧಿ. ಶ್ರೀರಾಮಕೃಷ್ಣರು ಭಕ್ತರಿಗೆ, ಈತ ನರೇಂದ್ರನನ್ನು ಹೊಗಳುತ್ತಿರುವುದರಿಂದ ಈತ ಒಳ್ಳೆ ಮನುಷ್ಯನಾಗಿಯೇ ಇರಬೇಕು. ಅಂದು ನರೇಂದ್ರ ಇಲ್ಲಿಗೆ ಬಂದಿದ್ದ, ತ್ರೈಲೋಕ್ಯನೊಡನೆ ಹಾಡಿದ. ಆದರೆ ಆತನ ಹಾಡುಗಳು ಬಹಳ ಸಪ್ಪೆಯಾಗಿ ತೋರಿದವು. ಪರಮಹಂಸರು ಬಾಬುರಾಮನ ಕಡೆ ನೋಡುತ್ತಾ ಮಾತಾಡುತ್ತಿದ್ದಾರೆ. ಮಾಸ್ಟರ್ ಉಪಾಧ್ಯಾಯನಾಗಿರೋ ಸ್ಕೂಲಿನಲ್ಲಿ ಬಾಬುರಾಮ ಎಂಟ್ರೆನ್ಸ್ ತರಗತಿಯಲ್ಲಿ ಓದುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಬಾಬುರಾಮನಿಗೆ, ನಿನ್ನ ಪುಸ್ತಕಗಳಲ್ಲಿ ಓದೋದು ಬರೆಯೋದು ಏನೂ ಬೇಡವೇನು? ಮಾಸ್ಟರಿಗೆ, ಎರಡು ಕಡೆಗೂ ಮನಸ್ಸನ್ನು ಇಡಬೇಕೆಂದಿದ್ದಾನೆ. ಇದು ಬಹಳ ಕಠಿಣ ಮಾರ್ಗ. ಆತನ ಸಂಬಂಧವಾಗಿ ಎಲ್ಲೋ ಒಂದು ಕಿಂಚಿತ್ತು ಅರಿತುಕೊಂಡು ಬಿಟ್ಟರೆ ಏನು ಆದ ಹಾಗಾಯಿತು? ಅಂಥ ವಸಿಷ್ಠ ಋಷಿಗೆ ಪುತ್ರಶೋಕ ಉಂಟಾಗಿ ಬಿಟ್ಟಿತ್ತು. ಅದನ್ನು ಲಕ್ಷ್ಮಣ ನೋಡಿದಾಗ ಆಶ್ಚರ್ಯಚಕಿತನಾಗಿ ಅದಕ್ಕೆ ಕಾರಣ ಏನು ಅಂತ ರಾಮನನ್ನು ಕೇಳಿದ. ರಾಮ ಹೇಳಿದ, ತಮ್ಮ, ಇದರಲ್ಲಿ ಆಶ್ಚರ್ಯಪಡುವುದೇನಿದೆ? ಯಾರಲ್ಲಿ ಜ್ಞಾನವಿದೆಯೋ ಆತನಲ್ಲಿ ಅಜ್ಞಾನವೂ ಇದೆ. ನೀನು ಜ್ಞಾನಾಜ್ಞಾನಗಳನ್ನು ದಾಟಿ ಹೋಗು. ಕಾಲಿಗೆ ಮುಳ್ಳು ಚುಚ್ಚಿಕೊಂಡರೆ ಹುಡುಕಿಕೊಂಡು ಹೋಗಿ ಬೇರೊಂದು ಮುಳ್ಳನ್ನು ಸಂಪಾದಿಸಿಕೊಳ್ಳಬೇಕಾಗುತ್ತದೆ. ದೊರೆತ ಮುಳ್ಳಿನಿಂದ ಕಾಲಿಗೆ ಚುಚ್ಚಿಕೊಂಡಿರೋ ಮುಳ್ಳನ್ನು ತೆಗೆದುಹಾಕಿ ಬಳಿಕ ಎರಡು ಮುಳ್ಳನ್ನು ಬಿಸಾಡಬೇಕಾಗುತ್ತದೆ. ಅದಕ್ಕಾಗಿಯೇ ಅಜ್ಞಾನದ ಮುಳ್ಳನ್ನು ತೆಗೆದುಹಾಕಲು ಸುಗ ಜ್ಞಾನದ ಮುಳ್ಳನ್ನು ಸಂಪಾದಿಸಿಕೊಳ್ಳಬೇಕು. ಬಳಿಕ ಜ್ಞಾನಾಜ್ಞಾನಗಳನ್ನು ದಾಟಿ ಹೋಗಬೇಕು. ಬಾಬುರಾಮ ನಗುತ್ತಾ, ನನಗೆ ಬೇಕಾಗಿರೋದು ಅದೇ. ಪರಮಹಂಸರು ನಗುತ್ತಾ, ಎರಡು ಕಡೆಯೂ ಮನಸ್ಸನ್ನಿಟ್ಟರೆ ಅದು ಸಾಧ್ಯವಾಗುತ್ತದೆಯೇ? ನಿನಗೆ ಅದು ಬೇಕಾಗಿದ್ದರೆ ಎಲ್ಲವನ್ನೂ ಬಿಟ್ಟು ಬಂದುಬಿಡು. ಬಾಬುರಾಮ ನಗುತ್ತಾ, ನೀವು ಅಲ್ಲಿಂದ ಎಳೆದುಕೊಂಡು ಬಂದು ಬಿಡಿ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ರಾಖಾಲ ಇಲ್ಲಿ ಇದ್ದ, ಅದು ಬೇರೆ ಸಮಾಚಾರ. ಆತನ ತಂದೆ ಅನುಮತಿ ಕೊಟ್ಟಿದ್ದ. ಇವನು ಬಂದು ಇಲ್ಲಿ ಇದ್ದುಕೊಂಡರೆ ಕಷ್ಟಕ್ಕೆ ಕಾರಣವಾಗುತ್ತದೆ. ಬಾಬುರಾಮನಿಗೆ, ನಿನ್ನದು ದುರ್ಬಲ ಮನಸ್ಸು, ನಿನಗೆ ಸಾಹಸ ಕಡಿಮೆ. ನೋಡು, ಚಿಕ್ಕ ನರೇನ ಯಾವ ರೀತಿಯಾಗಿ ನಾನು ಒಮ್ಮೆಗೆಯೇ ಇಲ್ಲಿ ಬಂದು ಇದ್ದು ಬಿಡುತ್ತೇನೆ ಅಂತ ಹೇಳುತ್ತಾನೆ. ಪರಮಹಂಸರು ಈಗ ಮಂಚದಿಂದ ಎದ್ದು ಬಂದು ಯುವ ಭಕ್ತರ ಮಧ್ಯದಲ್ಲಿ ಮಂದಲಿಗೆಯ ಮೇಲೆ ಕುಳಿತುಕೊಂಡಿದ್ದಾರೆ. ಮಾಸ್ಟರ್ ಅವರ ಹತ್ತಿರ ಕುಳಿತುಕೊಂಡಿದ್ದಾನೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ನಾನು ಒಬ್ಬ ಕಾಮಕಾಂಚನ ತ್ಯಾಗಿಗಾಗಿ ಹುಡುಕುತ್ತಿದ್ದೇನೆ. ಪ್ರತಿ ಹೊಸಬ ಬಂದಾಗಲೂ ಯೋಚಿಸುತ್ತೇನೆ, ಬಹುಶಃ ಈತ ನನ್ನ ಹತ್ತಿರ ಇರಬಹುದು ಅಂತ. ಆದರೆ ಪ್ರತಿಯೊಬ್ಬನೂ ಒಂದೊಂದು ಅಡ್ಡಿ ತರುತ್ತಾನೆ. ಒಂದು ಭೂತಕ್ಕೆ ಒಬ್ಬ ಜತೆಗಾರ ಬೇಕಿತ್ತು. ಶನಿವಾರ ಮಂಗಳವಾರ ಅಕಾಲ ಮರಣವನ್ನು ಹೊಂದಿದವರು ಭೂತವಾಗುತ್ತಾರೆ ಎಂಬ ಹೇಳಿಕೆಯೊಂದಿದೆ. ಅದಕ್ಕಾಗಿಯೇ ಆ 2 ವಾರಗಳಲ್ಲಿ ಯಾರಾದರೂ ಮನೆ ಮೇಲಿಂದ ಕೆಳಕ್ಕೆ ಬಿದ್ದು ಬಿಟ್ಟಿದ್ದಾರೆ, ದಾರಿಯಲ್ಲಿ ಹೋಗುತ್ತಾ ಎಡವಿ ಮೂರ್ಛಿತರಾಗಿ ಬಿದ್ದಿದ್ದಾರೆ ಎಂಬುದನ್ನು ಕೇಳಿದ ಒಡನೆಯೇ ಆ ಭೂತ ಅಲ್ಲಿಗೆ ಬಹುಶಃ ಈತ ಅಕಾಲ ಮೃತ್ಯುವನ್ನು ಹೊಂದಿ ಭೂತವಾಗಿ ತನ್ನ ಜೊತೆಗಾರನಾಗಬಹುದು ಎಂದು ಭಾವಿಸಿ ಓಡಿ ಹೋಗುತ್ತಿತ್ತು. ಆದರೆ ಅದರ ಅದೃಷ್ಟ ಅಂಥದು. ಪ್ರತಿಯೊಬ್ಬನೂ ಬದುಕಿ ಏಳುತ್ತಿದ್ದ. ಆ ಬಡಪಾಯಿ ಭೂತಕ್ಕೆ ಯಾರೂ ಜೊತೆಗಾರರೇ ದೊರೆಯಲಿಲ್ಲ. ನೋಡು, ಯಾವಾಗ ನೋಡಿದರೂ ರಾಖಾಲ ಹೆಂಡತಿ ಹೆಂಡತಿ ಅನ್ನುತ್ತಲೇ ಇದ್ದಾನೆ. ಹೇಳುತ್ತಾನೆ, ನನ್ನ ಹೆಂಡತಿಯ ಗತಿ ಅಂತ. ನಾನು ನರೇಂದ್ರನ ಎದೆಯನ್ನು ಸ್ಪರ್ಶಿಸಿದೊಡನೆಯೇ ಆತ ಬಾಹ್ಯಜ್ಞಾನ ಶೂನ್ಯನಾಗಿ ಬಿಟ್ಟ. ಆಗ ಕೂಗಿಕೊಂಡ, ನನಗೆ ಏನು ಮಾಡಿಬಿಟ್ಟಿರಿ ನೀವು? ನನಗೆ ತಂದೆ ತಾಯಿಗಳಿರುವುದು ನಿಮಗೆ ಗೊತ್ತಿಲ್ಲವೇ ಅಂತ. ನನ್ನನ್ನು ಭಗವಂತ ಏಕೆ ಈ ಅವಸ್ಥೆಯಲ್ಲಿ ಇಟ್ಟಿದ್ದಾನೆ? ಎಲ್ಲರೂ ಪ್ರಣಾಮ ಮಾಡಲಿ ಎಂದು ಭಾವಿಸಿ ಚೈತನ್ಯದೇವ ಸನ್ಯಾಸಿಯಾದ. ಯಾರು ಒಮ್ಮೆಯಾದರೂ ಅವತಾರ ಪುರುಷನಿಗೆ ನಮಸ್ಕಾರ ಮಾಡುತ್ತಾರೋ ಅವರ ಉದ್ಧಾರ ಆಗಿಯೇ ಬಿಡುತ್ತದೆ.
श्रीराम कृष्ण मंगलकारी श्रीराम कृष्ण मंगलकारी श्रीराम कृष्ण मंगलकारी श्रीराम कृष्ण मंगलकारी नमो नारायण भवदुःखहारी